ಮನೇಲಿ ಏನಾದ್ರೂ ಅದೊಂದು ಟ್ರಯಾಂಗಲ್ ಲವ್ ಸ್ಟೋರಿ ನಡೀತಿದ್ಯಾ ಅಂತ. ಯಾವ್ದೇ ನಿನ್ನೆ ಒಂದು ದೊಡ್ಡ ಎಲ್ಲ ಸುಸ್ತಾಗತ್ತೆ. ಕಾವ್ಯಿಂದ ಗಿಲ್ಲಿಯಿಂದ ರಕ್ಷಿತಾ. ನಿಜಾನ ಅದು? ಅವಳು ಆಕ್ಚುಲಿ ಈ ವಾರ ಸುಮಾರು ಸಲ ಹೇಳ್ತಾಳೆ, ನಾನು ಅವಳು ಒಟ್ಟಿಗೆ ಕಿಚನ್ ಮಾಡ್ತೀವಿ, ಅವಾಗ್ಲೂ ಹೇಳ್ತಾಳೆ ನಂಗೆ ಕಿತಾಪತಿ ಮಾಡೋ ಹುಡುಗರು ಇಷ್ಟ ಅನ್ಕೊಂಡ್ ಗಿಲ್ಲಿದ್ ಹೇಳ್ತಾಳೆ. ಮತ್ತೆ ಸೊ ಗಾರ್ಡನ್ ಅಲ್ಲೂ ಹೇಳ್ತಾಳೆ ಅವಳು. ಸೊ ಓಕೆ, ಅದಕ್ಕೆ ನಾ ಕಾವ್ಯನ ಯಾವಾಗ್ಲೂ ನಾಮಿನೇಟ್ ಮಾಡೋದು. ಆಮೇಲೆ ಅವಳು ಸ್ವಲ್ಪ ಪೊಸೆಸಿವ್ ಇದ್ದಾಳೆ, ಯಾಕಂದ್ರೆ ನಾವ್ ರಘು ಸರ್ ಹತ್ರ ಕೂತಿದ್ರು ರಘು ಸರ್ಗೆ ಅನ್ಕಂಫರ್ಟಬಲ್ ಆಗುತ್ತೆ ನಿಮ್ಮಿಂದ, ಅಥವಾ ನಾವು ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತ ಹೇಳೋದು. ಸೊ ಶಿ ಈಸ್ ಅ ಲಿಟಲ್ ಪೊಸೆಸಿವ್. ಎಲ್ಲೋ ಸ್ವಿಚ್ ಆನ್ ಆಗ್ತಿದೆ ಅಂತ ಅನ್ಸ್ತು. ಓಕೆ, ಅಲ್ಲಿ ಯಾರು ಗಿಲ್ಲಿ ಮೇಲೆ ನಿಜವಾಗ್ಲೂ ಪ್ಯೂರ್ ಲವ್ ಇರೋದು ಯಾರಿಗೆ ಅಂತ ಹಾಗಿದ್ರೆ ಇದೊಂದರ ಅರಸು ಮೂವಿ ತರ ಆಗ್ಬಿಡ್ತಾ? ಗಿಲ್ಲಿಗೆ ಪ್ಯೂರ್ ಅಂದ್ರೆ ಶಿ ಫೀಲ್ಸ್ ಗುಡ್ ಫಾರ್ ಗಿಲ್ಲಿ. ರಕ್ಷಿತನಿಗೆ ಅದೇ ಅರಸು ಮೂವಿ ತರ ಆ ತರನೇ ಆಗಿದೆ ಸ್ವಲ್ಪ ಒಳಗೆ. ಮೀರಾ ಜಾಸ್ಮಿನ್ ರಾಜ್ಕುಮಾರ್ ಅವ್ನು ಅದೇ ಹೇಳ್ತಿದ್, ನನಗೆ ಇಷ್ಟೊಂದು ಫೀಲ್ಸ್ ತಗೊಳ್ಬಿಟ್ಟೆ ಅಂತ. ಸೊ ಅವನಿಗೆ ಒಂಥರ ಶಾಕಿಂಗ್ ಅನ್ಸುತ್ತೆ, ನನ್ಗೆ ಇಷ್ಟು ಫೀಲ್ಸ್ ಇದೆಯಾ ಅಂತ. ಬಟ್ ಮನೇಲಿ ಇದೆ ಅಂತ ನಮಗೂ ಇವಾಗ್ಲೇ ಗೊತ್ತಾಗಿದೆ.